लेकिन दाल की क्वालिटी तो बहुत अच्छी है। अभी हमने देखा भीमा, शायद भीमा ही नाम है, भीमा भीमा मुझे भेंट की है आपने। भीमा की तो बात ही क्या है, उसका स्वाद अनोखा और अद्भुत है। लेकिन पर हेक्टर अभी प्रोडक्टिविटी बढ़ाने की जरूरत है। पर हेक्टर प्रोडक्टिविटी अभी नेशनल एवरेज के नीचे है। और मैं पल्स मिशन के अंतर्गत आपको आश्वस्त करता हूं कि प्रोडक्टिविटी बढ़ाने के लिए जितने प्रयोग करेंगे, भारत सरकार के वैज्ञानिक, भारत सरकार की टीम आपको पूरा सहयोग करेगी। दालों की प्रोडक्टिविटी हमको बढ़ानी पड़ेगी। ನಮ್ಮ ದೇಶದಲ್ಲಿ ವಿಶೇಷವಾಗಿ ದ್ವಿದಳ ಧಾನ್ಯಗಳಿಗಾಗಿ ಒಂದು ಮಿಷನ್ ನಾವು ಅಳವಡಿಸಿಕೊಂಡಿದ್ದೇವೆ. ಈಗ ಕರ್ನಾಟಕದಲ್ಲಿ ತೊಗರಿ ಬೆಳೆ ಭಾಳ ಉತ್ತಮವಾಗಿ ಬೆಳೀತಾ ಇದ್ದೇವೆ. ಇದರ ಗುಣಮಟ್ಟ ಭಾಳ ಚೆನ್ನಾಗಿದೆ. ಆದರೆ ಇಳುವರಿ ಸ್ವಲ್ಪ ಕಡಿಮೆ ಇದೆ. ದೇಶದ ಇಳುವರಿ ಎಷ್ಟಿದೆಯೋ ಪ್ರತಿ ಹೆಕ್ಟರ್ಗೆ ಅದಕ್ಕಿಂತ ಸ್ವಲ್ಪ ಕೆಳಗಿದೆ. ಈಗ ನಾವು ಅದನ್ನು ಜಾಸ್ತಿ ಮಾಡಲು ಹೆಚ್ಚಾಗಿ ಮಾಡಲು ಪ್ರಯತ್ನ ಮಾಡೋಣ. ಈ ಮಿಷನ್ ಏನಿದೆ, ದ್ವಿದಳ ಧಾನ್ಯದ ಮಿಷನ್ ಏನಿದೆ, ಅದರ ಅಡಿಯಲ್ಲಿ ಎಲ್ಲ ವಿಜ್ಞಾನಿಗಳ ಸಹಯೋಗ ಮತ್ತು ಆ ಕೃಷಿ ಮಂತ್ರಾಲಯದ ಏನೇನು ಸಹಾಯ ಬೇಕೋ ಎಲ್ಲ ಸಹಾಯವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡಲಾಗುವುದು. उत्पादन बढ़ाने के लिए सबसे प्रमुख चीज अगर कोई है तो बीज, अच्छे सीड्स चाहिए, अच्छा बीज चाहिए। और इसलिए कर्नाटक को मैं निवेदन करता हूं, आप कर्नाटक में बीज ग्राम बनाइए, सीड विलेज। और सीड विलेज बनाने के लिए आप 25 सीड विलेज बनाइए, जहां किसान खुद सीड पैदा करे। और सीड पैदा करने के लिए और दालों के अच्छे उत्पादन के लिए, डिमॉन्स्ट्रेशन के लिए भी, अगर आप किसान को मॉडल डिमॉन्स्ट्रेशन के लिए प्रेरित करेंगे तो हर किसान को जो ये काम करेगा 10,000 रुपया प्रति हेक्टर की दर से प्रोत्साहन की राशि दी जाएगी। ಈಗ ಇಳುವರಿ ನಾವು ಹೆಚ್ಚಿಸಬೇಕು ಅಂತಂದರೆ ಎಲ್ಲಕ್ಕಿಂತ ಮುಖ್ಯ ಬೀಜ. ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ಕೊಡಿಸಲು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 25 ಬೀಜ ಗ್ರಾಮಗಳನ್ನು ಆರಂಭ ಮಾಡಿ ನಾವು ಈ ಬೀಜ ಗ್ರಾಮಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಸಹಾಯವನ್ನು ಕೊಡ್ತೇವೆ. ಅದರ ಜೊತೆಗೆ ರೈತರಿಗೆ ಕೂಡ ಪ್ರೋತ್ಸಾಹ ಧನವನ್ನಾಗಿ 10,000 ರೂಪಾಯಿಗೆ ಕೊಡಲಾಗುವುದು. ಇದನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ, ಇಳುವರಿ ಜಾಸ್ತಿ ಮಾಡೋಣ. पल्स मिशन के अंतर्गत 25 बीज ग्राम विकसित करने के लिए भी भारत सरकार आपको सहायता करेगी। जिन इलाकों में ज़्यादा तुअर की दाल होती वहाँ आप ये बीज ग्राम बना सकते हैं। भारत सरकार आपको पूरा सहयोग करेगी। ಈ ಮಿಷನ್ ಏನಿದೆ ದ್ವಿದಳ ಧಾನ್ಯಗಳಿಗಾಗಿ, ಅದರಲ್ಲಿ ವಿಶೇಷವಾಗಿ ತೊಗರಿ ಏನಿದೆ, ಯಾಕೆಂದರೆ ಕರ್ನಾಟಕದ ಒಂದು ವಿಶೇಷವಾದಂತಹ ಬೆಳೆ, ಅದನ್ನು ಅದರ ಗುಣಮಟ್ಟ ಜೊತೆಗೆ ಅದರ ಇಳುವರಿ ಎರಡನ್ನೂ ಜಾಸ್ತಿ ಮಾಡಲು ಏನೇನು ಸಹಾಯ ಬೇಕಾಗುತ್ತೋ ಅದನ್ನು ನಮ್ಮ ಮಿಷನ್ ಅಡಿಯಲ್ಲಿ ಕೊಡಲಾಗುವುದು. केवल बीज और पैदा करने से काम नहीं चलेगा। आपने यह थीम रखी है, उसके बाद प्रोसेसिंग भी चाहिए, कच्चे माल की प्रोसेसिंग, ताकि किसान को ठीक दाम मिल जाए और लोगों को ठीक अच्छे ब्रांड, अच्छी क्वालिटी की दाल मिल जाए। और इसलिए मैं आज ही आपको आग्रह करता हूं, 35 दाल मिल खोलने के लिए प्रति दाल मिल 25 लाख रुपया की सब्सिडी हम देने का काम करेंगे, ताकि दाल उत्पादक एरियो में आप दाल मिल खोलने के लिए किसी प्राइवेट सेक्टर को भी प्रेरित करें। एफपीओ दाल मिल खोल सकता है, किसानों के ग्रुप दाल मिल खोल सकते हैं। उसमें 25 लाख पर दाल मिल की सहायता भी भारत सरकार आपको करेगी। ಈಗ ಇದೊಂದು ಭಾಳ ನೀವೆಲ್ಲ ಚೆನ್ನಾಗಿ ಕೇಳಬೇಕು. ಈ ದ್ವಿದಳ ಧಾನ್ಯ ಏನಿದೆ, ತೊಗರಿ ಏನಿದೆ, ಕೇವಲ ಬೆಳೆದರೆ ಸಾಲದು, ಇಳುವರಿ ಜಾಸ್ತಿ ಆದಂತೆ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅದಾದ ನಂತರ ಅದರ ಸಂಸ್ಕರಣೆ ಬಹಳ ಮುಖ್ಯ. ಸಂಸ್ಕರಣೆಯನ್ನು ಅದರಲ್ಲಿ ಒಂದು ಹೆಚ್ಚಿನ ಬೆಳವಣಿಗೆ ತರಲು ಈ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಕನಿಷ್ಠ 35 ಮಿಲ್ಗಳನ್ನು, ದಾಲ್ ಮಿಲ್ ನಮ್ಮ ಕೃಷಿ ಮಂತ್ರಾಲಯದಿಂದ ಕೊಡಲಾಗುವುದು. ಮತ್ತು ಪ್ರತಿಯೊಂದು ಮಿಲ್ಗೆ 25 ಲಕ್ಷ ರೂಪಾಯಿಯನ್ನು ಕೃಷಿ ಮಂತ್ರಾಲಯದಿಂದ ಕೊಡಲಾಗ್ತದೆ. ಈ ಮಿಲ್ಗಳನ್ನು ನಮ್ಮ ಗುಂಪುಗಳೇನಿದೆ, ರೈತರ ಗುಂಪೇನಿದೆ, ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್, ಅವ್ರ ಮುಖಾಂತರ ಆಗಲಿ ಅಥವಾ ಯಾವುದೇ ಯುವಕರ ಮುಖಾಂತರ ಆಗಲಿ
ಪ್ರೈವೇಟ್ ಸೆಕ್ಟರ್ ಮುಖಾಂತರ ಆಗಲಿ ಇದನ್ನು ಸ್ಥಾಪಿಸಲು ಎಲ್ಲ ರೀತಿಯ ಸಹಾಯವನ್ನು ಮಾಡಲಾಗುವುದು. 25 ಲಕ್ಷ ರೂಪಾಯಿ ಒಂದೊಂದು ದಾಲ್ ಮಿಲ್ಲಿಗೆ. कोकोनट का ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.